ಜಿಲ್ಲೆಗಳಲ್ಲಿ ಬಾಣಂತಿಯರ ಜೊತೆಗೆ ಶಿಶುಗಳ ಮರಣ ಮೃದಂಗವಾಗಿತ್ತು. ಬಳ್ಳಾರಿ, ಬೆಳಗಾವಿ ಬಿಮ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು, ಶಿಶುಗಳ ಸಾವು ಆಗಿತ್ತು. ಇದೀಗ ಮಹಿಳಾ ಆಯೋಗ ಭೇಟಿ ಕೊಡೋದಕ್ಕೆ ಸಜ್ಜಾಗಿದೆ. ಮಾರಣ ಹೋಮ ಜಿಲ್ಲಾಸ್ಪತ್ರೆಯಲ್ಲಿ ಏನ್ ನಡೀತು ಅದರ ವರದಿಯನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಮಹಿಳಾ ಆಯೋಗ. ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಅವರು ಸತ್ಯಾಸತ್ಯತೆಯನ್ನ ಭೇದಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪರ ವಿರೋಧದ ಬೆನ್ನಲ್ಲೇ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ದೌಡಾಯಿಸ್ತಾ ಇದ್ದಾರೆ ನಾಗಲಕ್ಷ್ಮಿ. ದುರಂತ ನಡೆದ 1 ತಿಂಗಳ ಬಳಿಕ ಜಿಲ್ಲಾಸ್ಪತ್ರೆಗೆ ಮಹಿಳಾ ಆಯೋಗ ಭೇಟಿಯನ್ನ ಕೊಡ್ತಾ ಇರೋದು. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬಳ್ಳಾರಿ, ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನ ಕೊಟ್ಟು ಮಾರಣ ಹೋಮಕ್ಕೆ ಏನು ಕಾರಣ ಅನ್ನೋ ವರದಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಮಹಿಳಾ ಆಯೋಗ 1 ತಿಂಗಳ ಬಳಿಕ ಈಗ ಬಾಣಂತಿಯರ ಯೋಗಕ್ಷೇಮ, ಎಲ್ಲಿ ಶಿಶುಗಳ ಸಾವಾಗಿತ್ತು ಆ ಬಾಣಂತಿಯರ ಯೋಗಕ್ಷೇಮ, ಹಾಗೆ ಬಾಣಂತಿಯರ ಸಾವನ್ನಪ್ಪಿರೋ ಮನೆಗೂ ಕೂಡ ಭೇಟಿ ಕೊಡೋದಿಕ್ಕೆ ಹಾಸ್ಪಿಟಲ್ನಲ್ಲಿ ಒಂದು ವರದಿಯನ್ನ ತಯಾರು ಮಾಡೋದಿಕ್ಕೆ ಮುಂದಾಗ್ತಾ ಇದ್ದಾರೆ. ದುರಂತ ನಡೆದ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ ನಾಗಲಕ್ಷ್ಮಿ ಚೌಧರಿ. ಮಹಿಳಾ ಆಯೋಗದ ಅಧ್ಯಕ್ಷೆ ಚೌಧರಿ ಬಳ್ಳಾರಿ, ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದ ಮಾರಣ ಹೋಮ ಅದರ ಸತ್ಯಾಸತ್ಯತೆಯನ್ನ ಅರಿಯೋದಿಕ್ಕೆ ನಾಗಲಕ್ಷ್ಮಿ ಅವರು ಮುಂದಾಗ್ತಾ ಇದ್ದು ಇದೀಗ ಬಳ್ಳಾರಿ, ಬೆಳಗಾವಿಗೆ ಹೊರಡೋ ಸಿದ್ಧತೆ ನಡೆದಿದ್ದು ವಿಮ್ಸ್ ಆಸ್ಪತ್ರೆ ಎರಡೂ ಹಾಸ್ಪಿಟಲ್ಗಳಿಗೆ ಭೇಟಿಯನ್ನ ಕೊಟ್ಟು ವರದಿಯನ್ನ ಪಡೆದುಕೊಳ್ಳುತ್ತಾರೆ. ತದನಂತರ ಬಾಣಂತಿಯರ ಮನೆಗೂ ಕೂಡ ಭೇಟಿಯನ್ನ ಕೊಟ್ಟು ಸಂತೈಸಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಪರ ವಿರೋಧದ ಬೆನ್ನಲ್ಲೇ ಈಗ ಮಹಿಳಾ ಆಯೋಗ ದೌಡಾಯಿಸ್ತಾ ಇರೋದು. ದುರಂತ ನಡೆದು ಈಗಾಗಲೇ ಹತ್ತತ್ರ 1 ತಿಂಗಳಾಯ್ತು. ಈಗ ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ ಮಹಿಳಾ ಆಯೋಗ. ಸರ್ಕಾರ ಎಚ್ಚೆತ್ಕೊಳ್ಳುತ್ತೋ, ಯಾರು ಎಚ್ಚೆತ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಬಾಣಂತಿಯರ ಸಾವಾದಾಗ ಮಹಿಳಾ ಆಯೋಗ ಎಚ್ಚೆತ್ಕೊಳ್ಬೇಕಾಗಿತ್ತು, ಅವರ ಜವಾಬ್ದಾರಿ ಕೂಡ. ಬಟ್ 1 ತಿಂಗಳ ಬಳಿಕ ಎಚ್ಚೆತ್ಕೊಂಡಿದ್ದಾರೆ. ಈಗ ಏನ್ ಸಾಲು ಸಾವಾಗಿತ್ತು ವಿಮ್ಸ್ ಹಾಸ್ಪಿಟಲ್ನಲ್ಲಿ ಬಾಣಂತಿಯರ ಸಾವು, ಅಲ್ಲಿ ಭೇಟಿಯನ್ನ ಕೊಟ್ಟು ವೈದ್ಯರನ್ನ ಮಾತನಾಡಿಸಿ ಅಲ್ಲಿ ಏನಾಯ್ತು, ಯಾವ ಕಾರಣಕ್ಕಾಗಿ ಬಾಣಂತಿಯರ ಮಾರಣ ಹೋಮ ನಡೀತು, ಇದೆಲ್ಲವನ್ನ ಕೂಡ ಗಣನೆಗೆ ತೆಗೆದುಕೊಳ್ಳಲಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ಬಳ್ಳಾರಿ ಜಿಲ್ಲಾ ಪ್ರವಾಸವನ್ನ ಮಾಡಲಿದ್ದಾರೆ. ಮೃತ ಬಾಣಂತಿಯರ ಮನೆಗೂ ನಾಗಲಕ್ಷ್ಮಿ ಚೌಧರಿ ಭೇಟಿಯನ್ನ ಕೊಡಲಿದ್ದಾರೆ. ಮೂರು ದಿನಗಳ ಕಾಲ ಬಳ್ಳಾರಿಯ ಪ್ರವಾಸವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇಂದಿನಿಂದ ಬಾಣಂತಿಯರ ಮನೆಗೂ ಕೂಡ ಹೋಗಿ ಅಲ್ಲಿ ನವಜಾತ ಶಿಶುಗಳ ಯೋಗಕ್ಷೇಮವನ್ನ ವಿಚಾರಿಸ್ತಾ ಸಂತೈಸಲಿದ್ದಾರೆ. ಘಟನೆಯಾಗಿ ತಿಂಗಳ ಬಳಿಕ ಈಗ ಮಹಿಳಾ ಆಯೋಗ ಎಚ್ಚೆತ್ತುಕೊಂಡಿದೆ. ಪರ ವಿರೋಧದ ಚರ್ಚೆ ಎಲ್ಲ ಆದ ನಂತರ ಈಗ ಎಚ್ಚರಿಕೆ ಆಗಿದೆ ಅಂತ ಅನ್ಸುತ್ತೆ. ಎಚ್ಚೆತ್ತು ಈಗ ಬಳ್ಳಾರಿಯಲ್ಲಿ 3 ದಿನ ಇವತ್ತಿಂದ ಪ್ರವಾಸವನ್ನ ಕೈಗೊಳ್ತಾರೆ. ಬಾಣಂತಿಯರ ಮನೆಗಳಿಗೂ ಭೇಟಿಯನ್ನ ಕೊಡ್ತಾರೆ. ಜೊತೆಗೆ ಕಾಲೇಜ್ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನ ಮಾಡ್ತಾರೆ. ಒಂದಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಕೂಡ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕುಟುಂಬಸ್ಥರಿಂದ ಮಾಹಿತಿಯನ್ನ ಕೂಡ ರಾಜ್ಯ ಅಧ್ಯಕ್ಷೆ ಪಡೆದುಕೊಳ್ಳಲಿದ್ದಾರೆ ನಾಗಲಕ್ಷ್ಮಿ ಚೌಧರಿ. ನಡೆದ ಮಹಿಳಾ ಕಾಲೇಜು ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಕೂಡ ಇದೆ. ಒಟ್ಟಾರೆ 3 ದಿನಗಳ ಕಾಲ ಬಳ್ಳಾರಿಯ ಜಿಲ್ಲಾಸ್ಪತ್ರೆಗೆ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಸತ್ಯಾಸತ್ಯತೆಯನ್ನ ಭೇದಿಸೋದಕ್ಕೆ ಈಗ ಮಹಿಳಾ ಆಯೋಗ ಮುಂದಾಗಿದೆ.
ಬಾಣಂತಿಯರ ಮನೆಗೂ ಹೋಗಿ ಅಲ್ಲಿ ಯೋಗಕ್ಷೇಮವನ್ನ ವಿಚಾರಿಸಿಕೊಂಡು ಮಕ್ಕಳ ಆರೋಗ್ಯ ಯಾವ ತರ ಇದೆ ಏನು ಎಲ್ಲವನ್ನ ಕೂಡ ಅರಿಯೋದಿಕ್ಕೆ ಮುಂದಾಗ್ತಾರೆ. 3 ದಿನಗಳ ಕಾಲ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ರಾಜ್ಯಾಧ್ಯಕ್ಷೆ ಚೌಧರಿ. ಈಗ ಸರ್ಕಾರ ಯಾವಾಗ ಬೇಜವಾಬ್ದಾರಿಯನ್ನ ತೋರ್ತೋ ಆಗ ವಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ತು. ಅದಾದ ನಂತರ ಪರ ವಿರೋಧದ ಚರ್ಚೆಗಳು ಶುರುವಾಯಿತು. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು, ವಿಮ್ಸ್ ಹಾಸ್ಪಿಟಲ್, ಈ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿರೋ ಅವ್ಯವಹಾರ, ಜೊತೆಗೆ ಅಲ್ಲಿ ಆಗ್ತಾ ಇರುವಂತಹ ಅರಾಜಕತೆ ಇರಬಹುದು, ಬೇಜವಾಬ್ದಾರಿತನ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಖಂಡಿಸೋದಿಕ್ಕೆ ಮುಂದಾದ್ರೆ ಈಗ ಮಹಿಳಾ ಆಯೋಗ 3 ದಿನಗಳ ಕಾಲ ರಾಜ್ಯಾಧ್ಯಕ್ಷೆ ಈಗ ಪ್ರವಾಸವನ್ನ ಕೈಗೊಳ್ತಿದ್ದಾರೆ. ಸೊ ನೋಡೋಣ ಏನ್ ಹೇಳ್ತಾರೆ, ಏನೆಲ್ಲ ವಿಚಾರಗಳು ನಡಿಬಹುದು ಬಳ್ಳಾರಿಗೆ ಹೋದ ನಂತರ ಅಂತ. ಬಳ್ಳಾರಿ ಬೆಳಗಾವಿ ಎರಡೂ ಕಡೆಗೂ ಹೋಗ್ತಾರೆ.